ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗಿನ ಎದ್ದು ಬೇಗನೆ ಸ್ನಾನ ಮಾಡಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ನೀವು ನಮ್ಮ ಜೊತೆ ದರ್ಶನ ಮಾಡಿ ಬನ್ನಿ. ಇದು ರಾಮ ಲಕ್ಷ್ಮಣ ಸೀತೆ ಇರುವಂಥದ್ದು. ಇದು ಪಕ್ಕದಲ್ಲಿ ಆಂಜನೇಯ ಇದೆ. ಇದು ಸಪ್ರೇಟಾಗಿ ಎರಡು ಪಕ್ಕ ಪಕ್ಕನೇ ಇದೆ ನೋಡಿ. ಇದು ಆಂಜನೇಯ ಅವರ ತಲೆ ಮೇಲಿರೋ ಮಂತ್ರವನ್ನು ಹೇಳಿದ್ರೆ ತುಂಬ ಒಳ್ಳೆಯದು ದಿನ. ಇದು ನೋಡಿ, ಸುತ್ತುವಾಗ ದೇವಸ್ಥಾನ ಪ್ರದಕ್ಷಿಣೆ ಮಾಡುವಾಗ ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಎಂದು ಹೇಳಿ ಪ್ರದಕ್ಷಿಣೆ ಮಾಡಬೇಕು. ದೇವರ ದರ್ಶನ ಮುಗಿಸಿ ಮನೆಗೆ ತರಕಾರಿ ತಗೊಳ್ಳೋದಕ್ಕೆ ಇವತ್ತು ಮಂಗಳವಾರ ಸಂತೆಗೆ ಬಂದಿದ್ದೀವಿ. ಮಂಗಳವಾರ ಸಂತೆ ನಡೆಯುತ್ತೆ ಶಿವಮೊಗ್ಗ ಸಿಟಿಯಲ್ಲಿ. ಇಲ್ಲಿ ಸಂತೆ ಬಂದಿದ್ದೀವಿ. ಸಂತೆ ಮೊದಲು ಬೇರೆ ಜಾಗದಲ್ಲಿತ್ತು, ಟ್ರಾಫಿಕ್ ಜಾಮ್ ಆಗ್ತಿತ್ತು ಅಂತ ಇವಾಗ ಬೇರೆ ಕಡೆ ಇದೆ. ಇಲ್ಲಿ ನೋಡಿ, ಸಂತೆ ನಡೀತಾ ಇದೆ. ಈ ಥರ ಇರುತ್ತೆ ಸಂತೆ. ಎಲ್ಲ ತರಕಾರಿ ಎಲ್ಲ ಸಿಗುತ್ತೆ. ಕವರ್ ಇಲ್ಲ, ಕವರ್ ಒಂದು ಕೊಡಿ. ಎಷ್ಟು? 4 kg ತಗೊಳ್ಳಮ್ಮ. ಸೊಪ್ಪುಗಳಲ್ಲಿ ಎಷ್ಟೊಂದು ವೆರೈಟಿ ಇರುತ್ತೆ. ಅಂದರೆ ಒಂದೊಂದು ಸೊಪ್ಪು ತಿನ್ನೋದ್ರಿಂದನೂ ಆರೋಗ್ಯಕ್ಕೆ ಒಂದೊಂದು ಬೆನಿಫಿಟ್ ಇರುತ್ತೆ. ಇವಾಗ ನಾನು ಒಂದಲ್ಗ ಸೊಪ್ಪನ್ನು ತೊಗೊತಾ ಇದ್ದೀನಿ. ಒಂದಲ್ಗ ಸೊಪ್ಪು ತಿನ್ನೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಸಾರು, ಪಲ್ಯ, ಗೊಜ್ಜು ಎಲ್ಲ ಮಾಡ್ಬೋದು, ಚಟ್ನಿ ಎಲ್ಲ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಅದು ಸಣ್ಣ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಅವ್ರ ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತಂತೆ. ಇವತ್ತು ನಾನು ಒಂದಲ್ಗ ಸೊಪ್ಪು ತೊಗೊಂಡು ಏನು ಚಟ್ನಿ ಮಾಡ್ತೀನ, ಪಲ್ಯ ಮಾಡ್ತೀನ, ಏನು ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತು ಪಾಲಕ್ ಸೊಪ್ಪು, ಕೊತ್ತಂಬರಿ, ಸೌತೆಕಾಯಿ, ನುಗ್ಗೆಕಾಯಿ, ಗೆಣಸು, ಕ್ಯಾಪ್ಸಿಕಮ್ ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ ಸ್ವಲ್ಪ. ಇದಾಗಿತ್ತು ಇವತ್ತಿನ ಬ್ಲಾಗ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಆಸೆ ಕನಸು ನೆರವೇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ.